ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ. ನನ್ನ ತಮ್ಮ ಕ್ಯಾಮ್ರಾ ರೆಡಿ ಮಾಡ್ಕೊತಾ ಅವನು. ತೋರಿಸ್ಕೊಡ್ತಾರೆ ಇರು ಪಾಪ. ನನ್ನ ಗಂಡ, ಆ ಕಡೆ ಇರೋದು ನನ್ನ ಚಿಕ್ಕಮ್ಮ, ದೊಡ್ಡ ಚಿಕ್ಕಮ್ಮ, ನಮ್ಮಮ್ಮ, ನನ್ನ ಚಿಕ್ಕ ಮಗ, ನನ್ನ ತಮ್ಮ. ಪಾಪ ಹಾಯ್. ಆರ್ಯ ಹಾಯ್. ಹಾಗೆ ನೋಡಿ ಅಪ್ಪಾಜಿ, ಇದು ನನ್ನ ತಂಗಿ. ಕಣ್ಣೋರ್ಸೋ ನಾಟಕ. ಅವಳು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಬುಚ್ಚಿ ಇದೆ ಪವಿ, ನನ್ನ ತಂಗಿ, ನನ್ನ ಚಿಕ್ಕ ಮಗ. ನೋಡಿ ದೇವಸ್ಥಾನಕ್ಕೆ ಹೋಗ್ಬೇಕು, ಟೈಮ್ ಆಯಿತು. ಮಂತ್ರಾಲಯಕ್ಕೆ ರೆಡಿ ಆಗ್ರಿ ಅಂದರೆ ಐಸ್ ಕ್ರೀಮ್ ತಿನ್ಕೊಂಡು ಕೂತವ್ರೆ. ಇವ್ರು ನೋಡಿ ಕಾಫಿ ಕುಡ್ಕೊಂಡು ಕೂತವ್ರೆ. ಆಯ್ತಾ ಅಪ್ಪಾಜಿ? ನಾನು ಕಾಫಿ ಕುಡಿತಾ ಇದ್ದೀನಿ. ನಮ್ಮ ಕಾರಲ್ಲಿ ನಾವು ಇಷ್ಟು ಜನ ಹೋಗ್ತಾ ಇದ್ದೀವಿ. ಅಮ್ಮ, ಸುಮಿ, ಮಂಗ್ಲಿ, ನವೀನ, ಅಲ್ಲಿ ನನ್ನ ತಮ್ಮ, ನನ್ನ ತಂಗಿ, ನನ್ನ 2 ಮಕ್ಕಳು, ನಮ್ಮ ಅಪ್ಪಾಜಿ. ಹ್ಯಾಪಿ ಜರ್ನಿ. ಜರ್ನಿ ಅಲ್ಲ, ವಾಪಸ್ ಲ್ಯಾಂಡ್ ಆಯ್ತಾ ನೋಡಿ. ಇವಾಗ್ಲೂ ಏರೋಪ್ಲೇನ್ ನೋಡ್ತಾ ಇರೋ ಮಕ್ಕಳನ್ನ. ಬಾಯ್ ಹೇಳಕ್ಕ. ಬಾಯ್. ನಾನು ಹೇಳಿದ ಎಷ್ಟು ಉಪ್ಪದು ಎಷ್ಟು ದೊಡ್ಡದು. ಇನ್ನ ಎಲ್ಲೋ ಆಯ್ತಮ್ಮ. ಯಾವ ಊರು ಅಂತಾನೆ ಗೊತ್ತಿಲ್ಲ, ಬಟ್ ಬ್ರೇಕ್ ಕೊಟ್ಟಿದ್ದೀವಿ. ನೋಡಿ ಇಲ್ಲಿ ಕಣ್ಣು ಹಿಡಿತವ್ರೆ. ತಂಗಿಗೆ ಬಿಳಿ ಕೂದಲು ಬಂದಿದೆ. 4, 5, 6, 7 ಕೌಂಟಿಂಗ್ ನಡೀತಾ ಇದೆ. ಬಿಳಿ ಕೂದಲು ಎಲ್ಲ ಸುಮ್ಮನೆ ನಿಂಗೆ ತೋಸೆ. ನನ್ನ ಮಗ ನನ್ನ ಮಗ ಎಲ್ಲಿ ತಿರ್ಗೋ ಪಾಪ. ಅಲ್ಲೇ ನೀ ತಿನ್ನಲ್ವಾ ಪವಿ? ನೀ ತಿನ್ನಲ್ವಾ? ಒಂಥರ ಚೆನ್ನಾಗಿದೆ. ರವಿಚಂದ್ರನ್ ಅಂತ ನಮ್ಮ ಅಪ್ಪ ಇಲ್ಲಿವರೆಗೂ ಬಟನ್ ಬಿಚ್ಚವ್ರೆ. ಫಸ್ಟ್ ಟೈಮ್ ನಾವು ಹಿಂಗೆ ಮಾಡ್ತಾ ಇರೋದು. ಇವತ್ತು ಅನ್ನ ಮತ್ತು ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ವಿ. ಚಿತ್ರಾನ್ನ ಫಸ್ಟ್ ಟೈಮ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಹೆಂಗೋ ಒಂದು ಸ್ಮಾಲ್ ಬ್ರೇಕ್ ಕೊಟ್ಟಿದ್ವಲ್ಲ, ತಿನ್ಕೊಂಡು ಊಟ ಮಾಡಿರಲಿಲ್ಲ. ಸೊ ತಿನ್ಕೊಂಡು ಹೋಗೋಣ ಅಂತ ಟೈಮ್ ಆಗಲೇ 5 ಗಂಟೆ ಆಗ್ತದೆ. 4:45 ಎಲ್ಲ ದೇವಸ್ಥಾನ ಪ್ರಸಾದ ನಿಂತವ್ರೆ. ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡಂಗೆ ಮುತ್ಕೋತಾ ಇದ್ದಾರೆ. ಚಿಕ್ಕಪ್ಪ ನೋಡಿ ಹಂಗೆ. ಸವಿ ಹೆಂಗಿದೆ? ಅಲ್ಲ ಪಿಂಡಿಯ ಬೆಲ್ಲ ಕುಟ್ಟಿ ಹೆಂಚಗಲ ಒಬ್ಬ ತಟ್ಟಿ. ಇದು ನೋಡಿ ಜೋಳ ಬೆಳೆದಿದ್ದಾರೆ, ಎಷ್ಟು ಚೆನ್ನಾಗಿದೆ. ರೂಮ್ಸು ಸಿಗ್ಲಿಲ್ಲ, ಸೊ ಬೇರೆ ಕಡೆ ಹುಡ್ಕೋಣ ಅಂತ ಬಂದಿದ್ದೀವಿ. ನೈಟು 10 ಆಗ್ತಾಯಿದೆ. 10 ಮಂತ್ರಾಲಯ ಹೀಗಿದೆ. ಬರೋರು ಬರ್ತಾನೆ ಇದ್ದಾರೆ ಜನಗಳು. 10:30ಗೆ ರೂಮ್ ಕೊಡ್ತಾರೆ, ನೋಡಬೇಕು. ಈ ಹೋಟೆಲಲ್ಲಿ ಊಟ ಮಾಡಿದ್ವಿ. ಓಕೆ ಊಟ ಹೋಗಿದ್ದು ಲೇಟ್ ಆಯಿತು, ಸೊ ಅದಕ್ಕೆ ನಮಗೆ ರೂಮ್ ಸಿಗಲಿಲ್ಲ. ಅವರು 10:30 ಮೇಲೆ ಬನ್ನಿ, ಬೇಕಾದ್ರೆ ರೂಮ್ ಕೊಡ್ತೀವಿ ಅಂತ ಹೇಳಿದ್ರು. ಫ್ಯಾಮಿಲಿ ಎಲ್ಲ ಹೊರಗಡೆ ನಿಂತ್ಕೊಂಡು ಆಫೀಸ್ ಹತ್ರನೇ ವೆಯ್ಟ್ ಮಾಡಿದ್ವಿ. ಫೈನಲಿ ನಮಗೆ ರೂಮ್ ಸಿಕ್ತು, ಬಟ್ ಹೇಳೋವಷ್ಟೇನು ಚೆನ್ನಾಗಿರಲಿಲ್ಲ ರೂಮು. ಬೆಳಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ನಾವು ದರ್ಶನಕ್ಕೆ ಹೋಗೋ ಅಷ್ಟೊತ್ತಿಗೆ 8:30 ಆಗಿತ್ತು.
ಬಟ್ 8:30 ಏನಂತ ಕ್ರೌಡ್ ಇರಲಿಲ್ಲ. ಆದರೆ ಬಿಸಿಲು ಮಾತ್ರ ಸ್ವಲ್ಪ ಜಾಸ್ತಿನೇ ಸ್ಟಾರ್ಟ್ ಆಗಿತ್ತು. ದರ್ಶನನೂ ತುಂಬ ಚೆನ್ನಾಗಾಯಿತು. ಅಲ್ಲ, ಇನ್ನೊಂದು ರೂಮ್ಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಬೇಡಮ್ಮ ಬೇಡಮ್ಮ. ಮಂತ್ರಾಲಯಕ್ಕೆ ಹೋಗಿ ತುಂಬ ವರ್ಷಗಳಾಗಿತ್ತು. ಆದರೆ ಈ ಸರಿ ಮಂತ್ರಾಲಯದಲ್ಲಿ ತುಂಬ ಚೇಂಜಸ್ ನೋಡಿದ್ವಿ. ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಕುತ್ಕೊಳ್ಳೋಕ್ಕಾಗಲ್ಲ, ದರ್ಶನ ಆಗ್ಬೋದು. ಸ್ವಲ್ಪ ಅಲ್ಲುಂಟು. ಕುಡಿತೀರಾ? ಚೆಕ್ಔಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ. ಕೊಡಪ್ಪ ಅವ್ರಿಗೆ. ನಾನು ಹೇಳ್ಕೊಡಿ. ಇಲ್ಲಿಂದ ಎಲ್ಲ ಎಲ್ಲಮ್ಮ ನಾನು ಬದನೆಕಾಯಿ ಮೆಣಸಿನ್ಕಾಯಿ ಬಜ್ಜಿ. ಬದನೆ ಬೋಂಡ ಮಿರ್ಚಿ ಬಜ್ಜಿ ಗೋಲಿ ಸೋಡಾ. ಇದು ಕಟ್ ಮಾಡಿ ಕೊಡಿ ನನಗೆ. ಪಂಚಮುಖಿ ಆಂಜನೇಯನ ದೇವಸ್ಥಾನದ ಹತ್ರ ನಾವು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಬದನೆಕಾಯಿ ಬಜ್ಜಿ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿತ್ತು. ತಿನ್ಕೊಂಡು ನಾವು ಹೊರಡಬೇಕಾದ್ರೆ ಬೆಂಗಳೂರು ರೀಚ್ ಆಗೋ ಅಷ್ಟೊತ್ತಿಗೆ ತುಂಬ ಕತ್ಲೆ ಆಗ್ತಿತ್ತು. ಇನ್ನು ನಾವು ದೇವನಹಳ್ಳಿ ಹತ್ರನೇ ರೀಚ್ ಆಗಿರಲಿಲ್ಲ, ತುಂಬ ಟ್ರಾಫಿಕ್ ಇತ್ತು. ಸೊ ಒಂದು ಸ್ಟಾಪ್ ತೊಗೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ, ಸಾಧ್ಯವಾದರೆ ಊಟನೇ ಮುಗಿಸ್ಕೊಂಬಿಡೋಣ ಅಂತ ನೋಡಿದ್ವಿ. ಆದರೆ ಅಲ್ಲಿ ನಾವು ಹೋಗಿದ್ದ ಹೋಟ್ಲಲ್ಲಿ ಊಟಗಳೇನೂ ಇರಲಿಲ್ಲ, ಬರೀ ಸ್ನ್ಯಾಕ್ಸ್ ಮಾತ್ರ ಇತ್ತು. ಸೊ ಅಲ್ಲಿಂದ ನಾವು ಬೇರೆ ಕಡೆ ಹೋಗೋಣ ಅಂದರೆ ಮತ್ತೆ ಅಲ್ಲಿ ಫುಲ್ಲು ಟ್ರಾಫಿಕ್ ಜಾಮ್ ಆಯಿತು. ಆಮೇಲೆ ತುಂಬ ಲೇಟ್ ಆಗೋಯಿತು ನಾವು ಹೋಗೋ ಅಷ್ಟೊತ್ತಿಗೆ. ಅಲ್ಲಿಂದ ಚಿಕ್ಕಬಳ್ಳಾಪುರ ರೋಡ್ಗೆ ಹೋಗಿ ಅಲ್ಲಿ ಬೇರೆ ಹೋಟ್ಲಲ್ಲಿ ಊಟ ಮಾಡಿಕೊಂಡು ನಾವು ಮನೆಗೆ ಹೋದ್ವಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬಾಯ್.